ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಶಾಸ್ತ್ರಕ್ಕೆ ಅನ್ನುವಂಥ ರೀತಿಯಲ್ಲಿ ಹೋಗಿ ಬರುವಂಥದ್ದನ್ನ ನೋಡಿದ್ದೀವಿ. ಯಾವಾಗಲೂ ಕೂಡ ಪಿಕ್ನಿಕ್ ರೀತಿಯಲ್ಲಿ ಆಗುತ್ತೆ, ಶಾಸಕರುಗಳಿಗೆ ಸಚಿವರುಗಳಿಗೆ ಅನ್ನುವಂಥ ಆರೋಪಗಳು ಕೂಡ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಇದೇ ಸಂದರ್ಭದಲ್ಲಿ ಆ ಆರೋಪಗಳ ಜೊತೆಗೆ ಈಗ ಭರಪೂರ ಗ್ಯಾರಂಟಿಯನ್ನ ಕೂಡ ಘೋಷಣೆ ಮಾಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಒಟ್ಟು 3,500 ಕೋಟಿ ಮೊತ್ತದ ಯೋಜನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಿದ್ದೇವೆ ಅಂತ ತೋರಿಸಿಕೊಳ್ಳುವಂತ ನಿಟ್ಟಿನಲ್ಲಿ 1945 ಕೋಟಿ ಮೊತ್ತದ ಹೊಸ ಯೋಜನೆ, 1,503 ಕೋಟಿ ಕೆರೂರು ಏತ ನೀರಾವರಿಗೆ ಕೊಡಲಾಗಿದೆ. ಟೋಟಲಿ ಹತ್ತತ್ರ 3,500 ಕೋಟಿ ರೂಪಾಯಿಯಷ್ಟು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಈ ಮೂಲಕ ಬಂಪರ್ ಘೋಷಣೆ ಮಾಡಿದಂತಾಯ್ತಾ, ಕೊಡುಗೆಯನ್ನ ಕೊಟ್ರ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಧಿವೇಶನ ನಡಿಬೇಕಾದ್ರೆ ಯಾವಾಗ ನೀವು ಏನು ಉತ್ತರ ಕೊಡ್ತೀರಾ ಅದಕ್ಕೆ ಸರಿಯಾದ ರೀತಿಯಂತ ಒಂದು ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡಿದ್ದೀರಾ, ಬರೀ ಘೋಷಣೆಗಳು ಮಾತ್ರ ಸೀಮಿತ ಆಗ್ತಾ ಇದ್ದಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ಮುಖ್ಯಮಂತ್ರಿಗಳು ಏನು ಮಾತನಾಡೋದು ನೋಡೋಣ. ಒಟ್ಟು ಸುಮಾರು 7 ಗಂಟೆ 13 ನಿಮಿಷ ಮಾತಾಡಿದ್ದಾರೆ. 7 ಗಂಟೆ 13 ನಿಮಿಷಗಳು ಮಾತನಾಡಿದ್ದಾರೆ. ಅಶೋಕ ಆದಿಯಾಗಿ ಸುಮಾರು 15 ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ. ಅವರು ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದರೆ 6 ಗಂಟೆಗಳು 49 ನಿಮಿಷಗಳು. 6 ಗಂಟೆ 49 ನಿಮಿಷಗಳು. ರೂಲಿಂಗ್ ಪಾರ್ಟಿಯವರು 7 ಗಂಟೆ 13 ನಿಮಿಷಗಳು. ಆಮೇಲೆ JDSನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ, ರಾಜೀವ್ ಗೌಡ ಅವರು ಮಾತಾಡಿದ್ದಾರೆ. ಸುಮಾರು 1 ಗಂಟೆ 56 ನಿಮಿಷ ಮಾತಾಡಿದ್ದಾರೆ. ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವರಿಗೆ. ಲಕ್ಷಣ ಗೊತ್ತಿಲ್ಲ, ಕೋಟಿನೂ ಗೊತ್ತಿಲ್ಲ. ಯತ್ನಾಳ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಇದೆ. ಗೊತ್ತಾಯ್ತೇನ್ರಿ ಯತ್ನಾಳ್ ಅವರೇ? ತಪ್ಪು ಹೋಗಿತ್ತು, ಈಗ ಸ್ವಲ್ಪ ಮಾಡೋದು ಸಾವಕಾಶವಾಗಿ ಲೆಕ್ಕ. ಅಧ್ಯಕ್ಷರೇ ತಪ್ಪು ಹೇಳಕತ್ತಿದ್ರು, ಮುಖ್ಯಮಂತ್ರಿಗಳು ಸರಿಪಡಿಸ್ಲಿಕ್ಕೆ ಕೇಳಿದೆ. ಸರಿ ಮಾಡಿಸುವ. ಆಯ್ತು ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ 2009-10ರಿಂದ FRP ನಿಗದಿ ಮಾಡ್ತಾ ಇದ್ದಾರೆ. ಯಾರು ನಿಗದಿ ಮಾಡೋರು? ಕೇಂದ್ರ ಸರ್ಕಾರ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಇದು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 9.5 ಇತ್ತು, ಆಮೇಲೆ 10 ಮಾಡಿದ್ರು, ಆಮೇಲೆ 10-25 ಮಾಡಿದ್ದಾರೆ. ಈಗ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಧು, ಇಲ್ಲಿ ಪ್ರಮುಖವಾಗಿ ಯಾವಾಗಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರದ ಅಧಿವೇಶನ ನಡೀಬೇಕಾದ್ರೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ. ಏನೋ ಒಂದು ಮಾಡ್ತಾರಪ್ಪ ಈ ಭಾಗದಲ್ಲಿ ಒಂದು ಅಧಿವೇಶನ ಮಾಡಬೇಕಾದ್ರೆ ಅನ್ನುವಂಥದ್ದನ್ನ ನಿರೀಕ್ಷೆ 17 ಬಾರಿನೂ ಕೂಡ ಅಷ್ಟೇ ಹುಸಿಯಾಗೇ ಬರ್ತಾ ಇದೆ. ಬಟ್ ಎಲ್ಲ ಘೋಷಣೆಗಳನ್ನು ಮಾಡ್ತಾರೆ, ಈ ಹಿಂದೆನೂ ಕೂಡ ಘೋಷಣೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಷ್ಟು ಮಟ್ಟಿಗೆ ಜಾರಿಗೆ ಬಂತು, ಆ ಸಮಸ್ಯೆಗಳು ಬಗೆಹರಿದ್ವು ಅಂತ ನೋಡಿದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಇದು ಹಂಗೆ ಆಗ್ಬಿಡುತ್ತಾ ಅಂತ? ಪೃಥ್ವಿ, ನೀವು ಹೇಳಿದಂತೆ ಇಲ್ಲಿ ನಡೆಯುವಂತಹ ಅಥವಾ ಇಲ್ಲಿ ನಡೆದಿರುವಂತಹ ಬಹುತೇಕ ಕಲಾಪಗಳು ಸಾಂಕೇತಿಕ ಅನ್ನೋ ರೀತಿಯೇ ಕಾಣಿಸುತ್ತೆ. ಎಲ್ಲ ಆರಂಭದಲ್ಲಿ 1-2-3 ದಿನ ಪ್ರತಿಭಟನೆಗಳಿಗೆ ಬಲಿಯಾಗುತ್ತೆ.
ಇಲ್ಲ ಇಲ್ಲಿ ಯಾವುದೋ ಬೆಂಗಳೂರು ಕೇಂದ್ರಿತವಾಗಿ ಅಥವಾ ಕುರ್ಚಿ ಕೇಂದ್ರಿತವಾಗಿ ಶುರುವಾಗಿರುವಂಥ ಬೆಂಗಳೂರಿಂದ ಶುರುವಾಗಿದ್ದಂತಹ ಒಂದಷ್ಟು ರಾಜಕೀಯ ಕಲಹಗಳು ಅಲ್ಲೂ ಕೂಡ ರಿಫ್ಲೆಕ್ಟ್ ಆಯಿತು ಈ ಸಲವೂ ಕೂಡ. ಸೊ ಆ ರೀತಿ ಏನೋ ಒಂದಾಗುತ್ತೆ, ಇಲ್ಲ ಸೈದ್ಧಾಂತಿಕವಾಗಿ ಒಂದಷ್ಟು ಸಮರಗಳಾಗುತ್ತೆ. ಈಗ ಒಂದು ದಿವಸ ಇವರು ಸ್ವತಃ ಆಡಳಿತಾರೂಢ ಪಕ್ಷದವರು ಕೂಡ ಅವರು ಪ್ರೊಟೆಸ್ಟ್ ಮಾಡಿ ಇಡಿ ಮತ್ತೊಂದು ಮನ್ರೇಗ ಇದೆಲ್ಲದರ ಬಗ್ಗೆ ಅವತ್ತು ಯಾರು ಇಲ್ವೇ ಇಲ್ಲ, ಸಚಿವರುಗಳು ಯಾರೂ ಇಲ್ಲ ಅಂತೆಲ್ಲ ಒಂದಷ್ಟು ಗದ್ದಲ ಆಯಿತು. ಇನ್ನು ಇವರು ದ್ವೇಷ ಭಾಷಣ ಮಸೂದೆ ಅದರ ಬಗ್ಗೆ ಆ ಒಂದು ವಿಧೇಯಕದ ಬಗ್ಗೆ ಅದೊಂದು ದೊಡ್ಡ ಗಲಾಟೆ ಆಯಿತು. ಒಂದು ದಿವಸ ಶಾಮನೂರು ಅವರು ಗೌರವಾರ್ಥವಾಗಿ ಒಂದು ದಿವಸ ಮುಂದಕ್ಕೆ ಹೋಯಿತು. ಹೀಗೆ ಇದೆಲ್ಲವನ್ನು ಹೊರತುಪಡಿಸಿ ನೋಡಿದ್ರೆ ಕೊನೆಯ ದಿನ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಇಲ್ಲಿ 190 ಕೋಟಿ, ಅಲ್ಲಿ 300 ಕೋಟಿ, ಅಲ್ಲಿ 400 ಕೋಟಿ, ಒಟ್ಟು ಒಂದು 3,500 ಕೋಟಿ ಅನ್ನೋ ರೀತಿ ಮಾಡಿರೋ ಅಲ್ಲಿ ಮಾಡ್ತಾ ಇರೋ ಒಂದು ಕಾರಣಕ್ಕೆ ಮೆನ್ಷನ್ ಮಾಡಿ ಓಕೆ ಮುಗಿಸುವಂಥ ಪ್ರಯತ್ನವನ್ನು. ಅದರ ಆಚೆಗೆ ಎಷ್ಟು ಸಮಸ್ಯೆಗಳ ಜೊತೆಗೆ ಶುರುವಾಗಿತ್ತಲ್ಲ. ಈಗ ಕಬ್ಬು ಬೆಳೆಗಾರರು ಈಗ ಮಧ್ಯ ಮಧ್ಯೆ ಪಾಸಿಂಗ್ ರೆಫರೆನ್ಸ್ ಥರ ಹೇಳ್ತಾ ಹೋದರು FRP ಕೊಡೋದು ಕೇಂದ್ರ ಅದು ಇದು ಅಂತ. ಆದರೆ ಅದಕ್ಕೊಂದು ಪರ್ಮನೆಂಟ್ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗಿತ್ತು ಮತ್ತು ಯಾಕೆ ಅದು ದೊಡ್ಡ ಮಟ್ಟದಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತಾ, ಅದ್ರ ಬಗ್ಗೆ ಗೊತ್ತಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯೋದಕ್ಕೆ ಇನ್ನೂ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಆರಂಭದಲ್ಲಿ ಗಲಾಟೆ ಶುರು ಮಾಡೋದು ರಾಜ್ಯ ಸರ್ಕಾರದಿಂದ. ಆದರೆ ಖರೀದಿ ಕೇಂದ್ರ ತೆರೆದ ಮೇಲೂ ಕೂಡ ಖರೀದಿ ಆಗಿಲ್ಲ ಅನ್ನುವಂಥದ್ದು ರೈತರ ಆಕ್ರೋಶ ಆಗಿತ್ತು. ಅದಕ್ಕೇನಾದರೂ ಪರಿಹಾರ ಸಿಗ್ತಾ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನು ಈ ರೀತಿ ಹಲವಾರು ವಿಚಾರಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಬೇಕಿರುವಂತಹ ಸಮಗ್ರ ಅಭಿವೃದ್ಧಿಯ ರೂಪುರೇಷೆ, ನೀಲನಕ್ಷೆ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುವಂಥ ಲಕ್ಷಣಗಳೇ ಯಾವುದೇ ಕಲಾಪಗಳಲ್ಲೂ ಕೂಡ ಕಾಣಿಸಲ್ಲ. ಎಷ್ಟೋ ಸಲ ಪ್ರತಿಭಟನೆಗಳು ಸದನದ ಒಳಗೆ ಹೊರಗೆ ಇಂಥದ್ರಲ್ಲೇ ಕಳೆದೋಗ್ತಾ ಇದೆ. ಈಗ ಅಲ್ಲಿ ಎಷ್ಟು ಇನೋವೇಷನ್ನು, ಎಷ್ಟು ಇಂಡಸ್ಟ್ರಿ, MB ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದಷ್ಟು ಉತ್ತರಕ್ಕೆ ಕೈಗಾರಿಕೆಗಳನ್ನು ಕೊಂಡೊಯ್ಯುವಂಥ ಪ್ರಯತ್ನವನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಈ ಸಲ ಬಿಸ್ನೆಸ್ ಸಮ್ಮಿಟ್ಗಳನ್ನು ನೋಡಿದಂಥ MOಗಳನ್ನು ನೋಡಿದಂಥ ಸಂದರ್ಭದಲ್ಲಿ MOUಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅದರ ಆಚೆಗೆ ಆ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಈಗ 5,000 ಕೋಟಿ 6,000 ಕೋಟಿ ಎಲ್ಲ ಮಾಡಿ ನಿಗಮಗಳನ್ನು ಮಾಡ್ತಾರಲ್ಲ. ಸೊ ಆ ಎಲ್ಲ ದುಡ್ಡನ್ನು ಯಾವ ರೀತಿ ಬಳಕೆ ಆಗ್ತಾ ಇದೆ, ನಾವಿಲ್ಲಿ ಸದನ ಮಾಡ್ತಾ ಇದ್ದೀವಿ. ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಿಗಮಗಳನ್ನು ಮಾಡಿದ್ದೀವಿ, ಆ ನಿಗಮದ ಹಣ ಯಾವ ರೀತಿ ಬಳಕೆ ಆಗ್ತಾ ಇದೆ, ನೀರಾವರಿ ಯಾವ ಹಂತದಲ್ಲಿದ್ದಾವೆ, ನೀರಾವರಿ ಯೋಜನೆಗಳನ್ನು ನೆಕ್ಸ್ಟ್ ಎಲಿವೇಟ್ ಹೆಂಗೆ ಮಾಡ್ತಾ ಇದ್ದೀವಿ, ಈ ರೀತಿ ಸಾಂಕೇತಿಕವಾಗಲ್ಲ ಚರ್ಚೆಗೆ ಎಷ್ಟು ಅವಶ್ಯಕತೆ ಇದೆ. ಸರಿ, ಈ ಕಲಾಪದಲ್ಲಿ ಇಂಥದ್ದೆಲ್ಲ ಚರ್ಚೆ ಆಯಿತು ಅಥವಾ ಕಳೆದ ಕಲಾಪದಲ್ಲಿ ಇದು ಚರ್ಚೆ ಆಗಿತ್ತು. ಅದನ್ನು ಸೆಟ್ರೇಟ್ ಮಾಡುವಂಥ ಆ ಟಾರ್ಗೆಟನ್ನು ರೀಚ್ ಮಾಡುವಂಥ ಪ್ರಯತ್ನಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ಅಂಡರ್ ಪ್ರೋಸೆಸ್ಸಲ್ಲಿದೆ ಅಥವಾ ಎಲ್ಲಿವರೆಗೆ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಟಾರ್ಗೆಟ್ನ, ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ಕಾಣಿಸಲ್ಲ. ಇನ್ನು ಅಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ ಯಾಕೆ ಎಲ್ಲ ಬಂದು ಬೆಂಗಳೂರಿಗೆ ಸ್ಟ್ರೆಸ್ ಆಗಬೇಕು, ಬೆಂಗಳೂರಿಗೆ ಬರಬಾರ್ದು ಅಂತಲ್ಲ, ಅಲ್ಲೇ ಚೆನ್ನಾಗಿದ್ದರೆ ಎಲ್ಲ ಉದ್ಯೋಗಾವಕಾಶಗಳು ಅಲ್ಲೇ ಎಲ್ಲ ಆರಾಮಾಗಿ ಸಮಗ್ರ ಅಭಿವೃದ್ಧಿ ಆಗುತ್ತಲ್ವ ಕರ್ನಾಟಕ. ಇವರು ಹೆಚ್ಚುವರಿ ಅನುದಾನವನ್ನು ಕೂಡ ಅವಶ್ಯಕತೆನೇ ಬರಲ್ಲ. ಅಲ್ಲಿನ ಜೀವನ ಮಟ್ಟ ಸುಧಾರಣೆ ಆದರೆ ಅದು ಯಾವಾಗ ಆಗುತ್ತೆ, ಅಲ್ಲಿ ಸರಿಯಾದಂಥ ಸಮರ್ಪಕ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದಾಗ, ಆನ್ ಪೇಪರ್ ಘೋಷಣೆ ಮಾಡಿದಾಗಲಲ್ಲ. ಸೊ ಆ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತಾ ಇದೆ, ಆಗಿತ್ತು ಅಥವಾ ಕಳೆದ ಸರ್ಕಾರಗಳಿಗೂ ಇವರ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ಬರೀ ಘೋಷಣೆಗೆ ಅಷ್ಟೇ ಸೀಮಿತ ಅಲ್ಲ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಇವರು ಎಫೆಕ್ಟಿವ್ ಆಗಿ ತಿಳಿಸಿದ್ರು ಅನ್ನೋದು ಈ ಸಲವೂ ಕೂಡ ಒಂದು ರೀತಿ ಅಸ್ಪಷ್ಟವಾಗೇ ಕಾಣಿಸ್ತಾ ಇದೆ. ಸೊ ಪ್ರತಿ ಸಲದ ಕಲಾಪದಂತೆ ಈ ಸಲದ ಕಲಾಪವೂ ಕೂಡ ಒಂದು TADA ಕಲಾಪದ ರೀತಿ ಅಥವಾ ಒಂದು ಪ್ರವಾಸದ ಕಲಾಪದ ರೀತಿ ಅಥವಾ ಒಂದು ಸಾಂಕೇತಿಕ ಕಲಾಪದ ರೀತಿ ಕಾಣಿಸ್ತಾ ಇದೆ ಹೊರತಾಗಿ ಆ ಭಾಗದ ಜನರ ನಿರೀಕ್ಷೆಗಳನ್ನು ಸ್ಪಂದಿಸುವಂಥ, ಅಂದರೆ ಅವರ 100ಕ್ಕೆ 100 ಅಂತಲ್ಲ, ಭಾಗಶಃ ಸ್ಪಂದಿಸುವಂತಹ ಎಫೆಕ್ಟಿವ್ ಕಲಾಪವೂ ಕೂಡ ಆಗಿಲ್ಲ ಈ ಸಲವೂ ಆಗಿಲ್ಲ ಅನ್ನುವಂಥದ್ದು ಒಂದು ರೀತಿ ಕೊನೆ ದಿನದಲ್ಲಿ ಅಷ್ಟೇ ಉತ್ತರದಲ್ಲಿ ಕಾಣಿಸ್ತಾ ಇದೆ. ಉತ್ತರದಲ್ಲಿ ಅದೇ ಹೇಳಿದ್ನ ಎಷ್ಟು ತೋರಿಸಿದ್ವಿ, ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನನೂ ಅಭಿಯಾನ ಮಾಡ್ತಾ ಇದ್ವಿ. ಅಲ್ಲಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತ, ಆರೋಗ್ಯದ ವಿಚಾರಕ್ಕೆ ಅಲ್ಲಿನ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದಾವೆ ಅಂತ ತೋರಿಸ್ತಾ ಇದ್ವಿ. ಅದ್ರ ಬಗ್ಗೆ ಚಕಾರನೇ ಇಲ್ಲ ಯಾರು. ಇಲ್ಲಿ ಇನ್ನೋವೇಷನ್ನು ಅಥವಾ ಕೈಗಾರಿಕೆ ಅದೆಲ್ಲ ಬಿಟ್ಬಿಡಿ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ಹೇಳಿದಂತೆ ಬೇಸಿಕ್ ಏನಿದೆ, ಶಿಕ್ಷಣ, ಆರೋಗ್ಯ, ಕುಡಿಯೋ ನೀರಿರ್ಬೋದು, ಇಂತಹ ವಿಚಾರಗಳಲ್ಲೂ ಕೂಡ ಸವಾಲುಗಳು ದೊಡ್ಡ ಮಟ್ಟದಲ್ಲಿದೆ. ಆ ಸವಾಲುಗಳನ್ನು ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಮಗ್ರ, ಈಗ ನಿಗಮ ಮಾಡಿದ ಮಾತ್ರಕ್ಕೆ ಅಥವಾ ವಿಶೇಷ ಅನುದಾನವನ್ನು ಘೋಷಣೆ ಮಾಡಿದ ಮಾತ್ರಕ್ಕೆ ಅದು ಇಂಪ್ಲಿಮೆಂಟೇಷನ್ ಆಗದಿದ್ರೆ ಏನು ಪ್ರಯೋಜನ ಬಂತು? ಘೋಷಣೆ ಮಾಡಿದ ಮಾತ್ರಕ್ಕೆ ಅದು ಅಭಿವೃದ್ಧಿ ಆಗಲ್ವಲ್ಲ. ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ, ಈಗ ಅಲ್ಲಿನ ಭಾಗದ ನಾಯಕರುಗಳು ಕೂಡ ಸೈದ್ಧಾಂತಿಕವಾಗಿ ಸಮರಗಳನ್ನು ಮಾಡ್ತಾರೆ ಹೊರತು ಆಮೂಲಾಗ್ರವಾಗಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಯಾಕೆ ಆಗಲ್ಲ? ಅಷ್ಟಷ್ಟು ದಶಕ ಆಳದ ಮೇಲೂ ಕೂಡ ಇನ್ನೂ ಕೂಡ ಅದೇ ಆಗ್ರಹ ಯಾಕೆ ಬರ್ತಾ ಇದೆ? ಈ ಸಲವಾದರೂ ಕೂಡ ತಲೆಮಾರುಗಳು ಬದಲಾದ ಮೇಲಾದರೂ ಕೂಡ ಇವರು ಕ್ಲಾರಿಟಿ ಇದ್ರೆ, ಸಂಕಲ್ಪ ಇದ್ರೆ ಮಾಡಬಹುದಲ್ವ, ಅದಕ್ಕೊಂದು ರೂಪುರೇಷೆ ಕೊಡಬಹುದಲ್ವ. ಆ ಭಾಗದ ಶಾಸಕರೇ ಮಾತನಾಡಬಹುದು. ಅವರು ಮಾತಾಡುವಂಥದ್ದು ಕಡಿಮೆ. ಎಲ್ಲ ಒಂದಷ್ಟು ಶರಣು ಕಂದುಕೂರ ಅಂತ ಅವ್ರು ಮಾತಾಡಿದ್ ನೋಡಿದ್ವಿ. ಪಾಪ ಇಲ್ಲಿ ಶಿವಲಿಂಗೇಗೌಡರು ಮಾತನಾಡಕ್ ಹೋದ್ರೆ ಅಲ್ಲಿ ಇವ್ರಿಗೇನು ಸಂಬಂಧ, ಯಾಕೆ ಬರ್ತಾರೆ ಇವರು ಅನ್ನೋ ರೀತಿ ಕೇಳ್ತಾರೆ. ಒಟ್ಟಾರೆ ಕರ್ನಾಟಕದ ಪ್ರತಿನಿಧಿಯಾಗಿ, ವಿಧಾನಸಭೆಯ ಪ್ರತಿನಿಧಿಯಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಲ್ಲ, ಎಲ್ಲರೂ ಮಾತನಾಡುವಂಥದ್ದೇ, ಅದು ಭಾಗವಹಿಸುವಂಥದ್ದೇ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆದಾಗಲೇ ವಿಧಾನಸೌಧಕ್ಕೊಂದು ಗೌರವ ಮೆರುಗು. ಆದರೆ ಆ ಒಂದು ಚರ್ಚೆಯಲ್ಲಿ ಬಹುತೇಕ ಉತ್ತರ ಕರ್ನಾಟಕದ ಸಚಿವರು ಶಾಸಕರುಗಳೇ ಸರಿಯಾಗಿ ವಿಸಿಬಲ್ ಆಗಿ ಕಾಣಿಸ್ಕೊಂತಿಲ್ಲ. ಗಲಾಟೆಗಳಲ್ಲಿ
ಅದಕ್ಕಿಂತ ಹೆಚ್ಚಾಗಿ ಡಿನ್ನರ್ಗಳಲ್ಲಿ ಸುದ್ದಿ ಆಗುತ್ತೆ ಹೊರತು ಬೇಕಿರುವಂಥ ಫ್ರೂಟ್ಫುಲ್ ಡಿಸ್ಕಷನ್ ಇರ್ಬೋದು, ಜನರಿಗೆ ಬೇಕಿರುವಂಥ ಯೋಜನೆಗಳನ್ನು ತಲುಪಿಸೋದ್ರಲ್ಲಿ ಇರ್ಬೋದು, ಅದರಲ್ಲಿ ನಿಜಕ್ಕೂ ಕೂಡ ಈ ಸಲದ ಕಲಾಪವು ಕೂಡ ಅಂತ ಏನು ಇಂಪ್ರೆಸಿವ್ ಆಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತಾ ಇದೆ. ಓಕೆ, ಪಟ್ಟಣ ಇಲ್ಲಿ ಸಾಕಷ್ಟು ಬಾರಿ ನೀವು ಬೆಳಗಾವಿ ಅಧಿವೇಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಘೋಷಣೆಗಳು ಇದೇನು ಹೊಸದಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಘೋಷಣೆಗಳು ಆಗಿದ್ದಾವೆ. ಆದರೆ ಅದಕ್ಕೆ ಪರಿಹಾರ ಎಷ್ಟು ಮಟ್ಟಿಗೆ ಸಿಕ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಆನ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋದಾಗಲೂ 5,000 ಕೋಟಿ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ಬಂದಾಗಲೂ 1,000 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಏನಾದರೂ ಗ್ರೌಂಡ್ ರಿಯಾಲಿಟಿಯನ್ನು ನೋಡಿದಾಗ ಗೊತ್ತಾಗುತ್ತೆ ಅದು ಯಾರ್ಯಾರ ಜೇಬಿಗೆ ಸೇರಿದೆ ಅನ್ನುವಂಥದ್ದು. ಈ ಬಾರಿನೂ ಕೂಡ ಅಷ್ಟೇ, ನೀರಾವರಿಗೆ ಈಗ 3,500 ಕೋಟಿ ಘೋಷಣೆ ಮಾಡಿರುವಂಥದ್ದು ಮೇಯ್ನ್ ಆಗಿ ನೀರಾವರಿ ಕಾಣಿಸ್ತಾ ಇದೆ. ಬಿಟ್ಟರೆ ಇನ್ನು ಉಳಿದಿದ್ದಕ್ಕೆ ಯಾವುದಕ್ಕೂ ಕೂಡ ಕಾಣಿಸ್ತಾ ಇಲ್ಲ. ಮೇಯ್ನ್ ಆಗಿ ಏನಾಯಿತು ಹಾಗಾದರೆ, ಎಲ್ಲಿಗೆ ಹೋಗ್ತಾ ಇದೆ? ಇದು ಕೂಡ ಅಷ್ಟೇ ಮೂಗಿಗೆ ತುಪ್ಪ ಸುರಿಯುವ ಅಂತ ಕೆಲಸ ಆಗುತ್ತಾ ಅಂತ ಸವರೋದು. ಪೃಥ್ವಿ, ಉತ್ತರ ಕರ್ನಾಟಕ ಅಭಿವೃದ್ಧಿಯೇ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 25 ವರ್ಷಗಳ ಉತ್ತರ ಕರ್ನಾಟಕ, ಇವತ್ತಿನ ಉತ್ತರ ಕರ್ನಾಟಕ ಭಾಳಷ್ಟು ಬದಲಾಗಿದೆ, ಭಾಳಷ್ಟು ಬದಲಾವಣೆಗಳು ಕೂಡ ಕಂಡಿರ್ತಕ್ಕಂಥದ್ದು. ಅಫ್ಕೋರ್ಸ್ ಈಗ ಬೆಂಗಳೂರು ಈ ರಾಜ್ಯಕ್ಕೆ ಬಹುತೇಕ 60% ತೆರಿಗೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಸರ್ಕಾರಗಳು ಕೂಡ ರಾಜ್ಯದ ರಾಜಧಾನಿ, ಜಗತ್ತಿನ ಗ್ಲೋಬಲ್ ಸಿಟಿ ಆಗಿರ್ತಕ್ಕಂಥ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದು ದೊಡ್ಡ ಆರೋಪ ಆಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡಲೇಬೇಕಾಗಿದೆ. ಬೆಂಗಳೂರಿಂದ ನಮಗೆ ಇಡೀ ರಾಜ್ಯಕ್ಕೆ 60% ತೆರಿಗೆ ಬರ್ತಂದರೆ ಆ 60% ತೆರಿಗೆಯಲ್ಲಿ ಬಹುತೇಕ ಬೆಂಗಳೂರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಉಳಿದಂಥದ್ದು ಕೂಡ ಹಂಚಿಕೆ ಆಗುತ್ತೆ. ಅದೇ ರೀತಿ ನಿಮಗೆ ಉತ್ತರ ಕರ್ನಾಟಕದಿಂದ ತೆರಿಗೆ ಬರಲ್ಲ ಅಂತಲ್ಲ, ಉತ್ತರ ಕರ್ನಾಟಕದ ಭಾಗದಿಂದ ತೆರಿಗೆ ಇದೆ. ನಿಮಗೆ ಗೊತ್ತಿರಲಿ, ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಜನ ಬಡವರಿದ್ದಾರೆ. ಆದರೆ ಉತ್ತರ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು, ಬಹುತೇಕ MLAಗಳು, ಬಹುತೇಕ ಮಂತ್ರಿಗಳಾಗಿದ್ದಲ್ಲ ಉತ್ತರ ಕರ್ನಾಟಕದ, ಅವರು ಶ್ರೀಮಂತರಲ್ಲಿ ಅತಿ ಶ್ರೀಮಂತರು ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿಲ್ಲ, ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಅನೇಕ ಮಂತ್ರಿಗಳು, ಅನೇಕ ಶಾಸಕರುಗಳು ಕನಿಷ್ಠ 2, 3, 4 ಕಬ್ಬಿನ ಫ್ಯಾಕ್ಟ್ರಿಗಳಿದೆ. ಒಂದು ಕಬ್ಬಿನ ಫ್ಯಾಕ್ಟ್ರಿ ಬೆಲೆ ಇವತ್ತಿನ ವ್ಯಾಲ್ಯೂಯೇಷನ್ 300, 400, 500 ಕೋಟಿ ಇರ್ತಕ್ಕಂಥದ್ದು. ಮತ್ತೊಂದು ಅವರ ಸಾಮ್ರಾಜ್ಯವು ಕೂಡ ಸಾವಿರಾರು ಕೋಟಿಗೆ ಬಾಳುತ್ತೆ. ಆದರೆ ಆಯಾ ಲೆಗಾಸಿಗಳಿದ್ದಾವೆ, ಇಲ್ಲಿ ಫ್ಯಾಮಿಲಿ ಲೆಗಾಸಿಗಳಿರ್ತಕ್ಕಂಥದ್ದು. ಆಯಾ ಜಿಲ್ಲೆಗಳಲ್ಲಿ ಒಂದಷ್ಟು ಲೆಗಾಸಿಗಳಿದೆ. ಅವರು ಆಯಿತು, ಅವ್ರ ಅಪ್ಪ ಆಗಿದ್ರು, ಅವ್ರ ಅಜ್ಜ ಆಗಿದ್ರು, ಅವರಾದರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಈ ಥರ ಲೆಗಸಿಯನ್ನು ಮಾಡೋ ಮುಖಾಂತರ ಇಲ್ಲಿನ ಅಮಾಯಕ ಜನರನ್ನು ಎಲ್ಲೊಂದು ಕಡೆ ತಮ್ಮ ಮತದಾರಕ್ಕೆ ಬಳಸ್ಕೊಳ್ಳೋ ಮುಖಾಂತರ ಒಂದಷ್ಟು ಹೆಸರಿಗಷ್ಟೇ ಅಭಿವೃದ್ಧಿ ಅನ್ನೋ ಮುಖಾಂತರ ಇನ್ನೊಂದಷ್ಟು ಸ್ವ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಮತದಾರರನ್ನ ಕತ್ತಲೆಯಲ್ಲಿ ಇಟ್ಟರೆ ಫ್ಯಾಮಿಲಿ ಲೆಗಾಸಿ ಹೆಸರಿನಲ್ಲಿ ಅವರಿಂದ ಮತವನ್ನು ಹಾಕ್ಸ್ಕೊಳ್ತಾರೆ ವಿನಃ ಇಲ್ಲಿ ಮತದಾರರನ್ನ ಕಡೆಗಣಿಸಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಸುಮಾರು 22 ವರ್ಷಗಳಿಂದ ಕೂಡ ಉತ್ತರ ಕರ್ನಾಟಕದ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದು, ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಉಮೇಶ್ ಕತ್ತಿ, ದಿವಂಗತ ಉಮೇಶ್ ಕತ್ತಿಯವರು ಪ್ರತ್ಯೇಕ ರಾಜ್ಯವನ್ನು ಕೇಳಿದರು. ಅದೇ ಉಮೇಶ್ ಕತ್ತಿಯವರು ತಮ್ಮ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಶಾಸಕರಾದರು, ಸಚಿವರಾಗಿದ್ದರು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಈಗ ಸಾಹುಕಾರ ಫ್ಯಾಮಿಲಿ, ಅವರು ಇಡೀ ಕುಟುಂಬ ಇವತ್ತು ಕುಟುಂಬದ ಬಹುತೇಕ ಎಲ್ಲ 3 ಸದಸ್ಯರು ಶಾಸಕರಾಗಿದ್ದಾರೆ, ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಅನೇಕ ಫ್ಯಾಮಿಲಿಗಳಿರ್ತಕ್ಕಂಥದ್ದು. ಇನ್ನು ನಾವು ಬಿಜಾಪುರ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಅಥವಾ ಹೈದರಾಬಾದ್ ಕರ್ನಾಟಕ ತಗೊಂಡ್ರೆ ಖರ್ಗೆ ಫ್ಯಾಮಿಲಿ ಸುಮಾರು 50 ವರ್ಷ ಇವತ್ತು ಕಲಬುರಗಿಯನ್ನು ರೂಲ್ ಮಾಡ್ತಿರ್ತಕ್ಕಂಥದ್ದು. ನಿನ್ನೆ ಶರಣು ಸಾಲ್ಗಾರ್ ಅಂತ ಒಬ್ಬ ಬಸವ ಕಲ್ಯಾಣದ ಶಾಸಕರು ಹೇಳ್ತಾ ಇದ್ರು, ನಮ್ಮ ಒಂದು ತಾಲೂಕಿನಲ್ಲಿ ಈ ಸಂದರ್ಭದಲ್ಲಿ 50,000 ಜನ ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇರ್ತಕ್ಕಂಥದ್ದು. ಬಹುತೇಕ ರಾಜಕಾರಣಿಗಳ ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಕಬ್ಬಿನ ಫ್ಯಾಕ್ಟ್ರಿಗಳಿದ್ದಾವೆ, ಎಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ ಮತ್ತು ಬೇರೆ ಬೇರೆ ಉದ್ಯಮಗಳಿದ್ದಾವೆ. ಆದರೆ ಅವರು ಸರ್ಕಾರದಿಂದ ಉದ್ಯಮಗಳನ್ನು ತರುವ ಮುಖಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ, ಜನರನ್ನು ಇಲ್ಲಿ ಕತ್ತಲೆಗಿಟ್ಟರು. ಅಂದರೆ ನಾನು ಹೇಳ್ತೇನೆ, ಆಯಾ ಸರ್ಕಾರಗಳದ್ದು ಹೊಣೆ ಅಂತಲ್ಲ, ಸರ್ಕಾರದ ಒಳಗಡೆ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಅನೇಕ ಜನಪ್ರತಿನಿಧಿಗಳು ಕೂಡ ತಮ್ಮ ತಮ್ಮ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಒಬ್ಬರು 5 ಸರಿ, 6 ಸರಿ, 7 ಸರಿ, 8 ಸರಿ ಗೆದ್ದವರಿದ್ದಾರೆ. ನಿರ್ಲಕ್ಷ್ಯ ಮಾಡ್ತಿರೋ ಮುಖಾಂತರ ತಮ್ಮ ಮತದಾರರನ್ನ ಅವ್ರ ಅಭಿವೃದ್ಧಿ ಆದರೆ ಭವಿಷ್ಯದಲ್ಲಿ ಎಲ್ಲೊಂದು ಕಡೆ ಅವರು ಎಜುಕೇಟೆಡ್ ಆದರೆ ಭವಿಷ್ಯದಲ್ಲಿ ನಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ನೀವು ಹೇಳಿದ 371J ಆದಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ಅನುದಾನ ಬಂತು. ಕಳೆದ ಬಜೆಟ್ನಲ್ಲಿ ಸುಮಾರು 5,300 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಇದುವರೆಗೆ ಖರ್ಚಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಇವತ್ತು ಅಸೆಂಬ್ಲಿಯಲ್ಲಿ 3,000 ಕೋಟಿ. ಇನ್ನು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಬಜೆಟ್ ಬರುತ್ತೆ. ಉಳಿದಂಥದ್ದಲ್ಲಿ ಉಳಿದದ್ದನ್ನು ಖರ್ಚು ಮಾಡಬೇಕು. ಯಾರ ಕಾರಣ ಇದಕ್ಕೆ?
ಜನಪ್ರತಿನಿಧಿಗಳು ಕಾರಣ ಮತ್ತು ಆ ಭಾಗದ ಶಾಸಕರುಗಳ ಕಾರಣ. ಅವರು ಪಟ್ಟಿ ಇಡಬೇಕು, ವಿಧಾನಸೌಧದಲ್ಲಿ ಹೋಗ್ಬೇಕು, ಅಧಿಕಾರಿಗಳ ಪಟ್ಟಿ ಇಡಬೇಕು, ಮುಖ್ಯಮಂತ್ರಿಗಳ ಪಟ್ಟಿ ಇಡಬೇಕು, ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಹೇಳಬೇಕು. ಇವತ್ತು ಪ್ರಪಂಚ ವಿಶಾಲ ಆಗಿದೆ, ಇವತ್ತು ಸಾಮಾಜಿಕ ಜಾಲತಾಣಗಳೇ ದೊಡ್ಡ ಮಾಧ್ಯಮಗಳಾಗಿದ್ದಾವೆ, ಅದರೆಲ್ಲವನ್ನು ಕೂಡ ಬಳಸ್ಕೊಳ್ಬೋದು. ಆದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಕ್ಯಾಪಿಟಲ್ ಸಿಟಿ, ಗ್ಲೋಬಲ್ ಸಿಟಿ ಮತ್ತು ಬೆಂಗಳೂರು ರೆವಿನ್ಯೂವನ್ನು ಕೊಡ್ತಿದೆ. ಬೆಂಗಳೂರು ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕವನ್ನು ಸಾಕ್ತಿದೆ. ಇಲ್ಲಿ ಅನೇಕ ಶಾಸಕರು ಒಂದಷ್ಟು ತಾರತಮ್ಯ ಇರ್ತಕ್ಕಂಥದ್ದು. ನಾವು ಉತ್ತರ ಕರ್ನಾಟಕದ ಶಾಸಕರು ಅಂದರೆ ಉತ್ತರ ಕರ್ನಾಟಕದ ವಿಚಾರ ಬಗ್ಗೆ ಉತ್ತರ ಕರ್ನಾಟಕದ ಶಾಸಕರೇ ಮಾತನಾಡಬೇಕು ಅಂತ, ದಕ್ಷಿಣ ಕರ್ನಾಟಕದ ನೀವು ಶ್ರೀಮಂತರಿದ್ದೀರಾ ಅನ್ನುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಉದ್ಯಮಿಗಳು, ಬಹಳಷ್ಟು ಉದ್ಯೋಗಗಳು ಕೂಡ ಇರ್ತಕ್ಕಂಥ. ಆದರೆ ಸರ್ಕಾರಗಳು ಆಯಾ ಜಿಲ್ಲೆಗಳಲ್ಲಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಕೈಗಾರಿಕೆಗಳು ಒತ್ತು ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಸಾಧ್ಯ. ಎಲ್ಲ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಆಯಾ ರಾಜಕಾರಣಿಗಳ, ಆಯಾ ಭಾಗದ ಶಾಸಕರ ಇಚ್ಛಾಶಕ್ತಿ ಕೊರತೆ ಕೂಡ ಅಭಿವೃದ್ಧಿಗೆ ಮತ್ತು ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಪೃಥ್ವಿ. ಓಕೆ ಪಟೇಲ್ರೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದು, ಯಾವ ರೀತಿ ಜಾರಿ ಮಾಡ್ತಾರೆ.